ವೆಂಕಟ್ ಕೆ ನಾರಾಯಣ್ ಅವರು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ವಿಶೇಷ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಸಿಎಂ ವಿಜಯ್ ವಿಶೇಷ ಹೊಣೆಗಾರಿಕೆಯನ್ನ ವೆಂಕಟ್ ಕೆ ನಾರಾಯಣ್ ಅವರಿಗೆ ನೀಡಿದ್ದಾರೆ. ತಮಿಳುನಾಡು ಸರ್ಕಾರದ ದೆಹಲಿ ಪ್ರತಿನಿಧಿಯಾಗಿ ನೇಮಕಗೊಳಿಸಿದ್ದಾರೆ. ವೆಂಕಟ್ರನ್ನ ನೇಮಕ ಮಾಡಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಆದೇಶವನ್ನ ಹೊರಡಿಸಿದ್ದಾರೆ. ಕೆ ವೆಂಕಟ್ ನಾರಾಯಣ್ ಖ್ಯಾತ ಉದ್ಯಮಿ, ಪ್ರೆಸ್ಟೀಜ್ ಕಂಪನಿಯ ಮಾಜಿ ಸಿಇಒ, ಸ್ವತಃ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರು ಕೆ ವೆಂಕಟ್ ನಾರಾಯಣ್. ಹಾಗೆ ಕಂಪನಿ ಸೆಕ್ರೆಟರಿ ಆಗಿದ್ರು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಹಾಗೆ ಲಾಯರ್ ಆಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ವಿವಿಧ ವಿಭಾಗಗಳಲ್ಲಿ, ಅದರಲ್ಲೂ ಚೆನ್ನೈನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವವನ್ನ ಹೊಂದಿದ್ರು ವೆಂಕಟ್ ಕೆ ನಾರಾಯಣ್. ಇವತ್ತು ಅವರಿಗೆ ತಮಿಳುನಾಡಿನ ಸರ್ಕಾರ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಹೊಸದೊಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ತಮಿಳುನಾಡು ಸರ್ಕಾರದ ದೆಹಲಿ ಪ್ರತಿನಿಧಿಯಾಗಿ ವೆಂಕಟ್ ಕೆ ನಾರಾಯಣ್ ಅವರ ನೇಮಕ ಆಗಿದೆ. ವೆಂಕಟ್ ಕೆ ನಾರಾಯಣ್ ಅವರು ಮೂಲತಃ ಆಂಧ್ರದ ನೆಲ್ಲೂರು ಜಿಲ್ಲೆಯವರು. ಕಾರ್ಪೊರೇಟ್ ಜಗತ್ತಿನ ಅಪರೂಪದ ಮೇಧಾವಿ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ದೇಶದ ಅತ್ಯಂತ ಕಠಿಣ ವೃತ್ತಿಪರ ಕೋರ್ಸ್ ಅನ್ನ ಓದಿದ್ದಾರೆ. ಸಿಎ, ಸಿಎಸ್ ಹಾಗೆ ಸಿಎಂಎ ಮೂರನ್ನೂ ಕೂಡ ಪೂರ್ಣಗೊಳಿಸಿದವರು ಕೆ ವೆಂಕಟ್ ನಾರಾಯಣ್. ಹಾಗೆಯೇ ಕೆಲವು ಭಾರತೀಯ ಉದ್ಯಮಿಗಳಲ್ಲಿ ಅಂದ್ರೆ ಇವೆಲ್ಲವುಗಳನ್ನ ಪಾಸ್ ಮಾಡಿದಂಥ ಅಥವಾ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ್ದಾರೆ ಅವರು. ಕೆಲವು ಉದ್ಯಮಿಗಳಲ್ಲಿ ಇವರು ಕೂಡ ಒಬ್ರು. ಅಂತಹ ಸಾಧನೆಯನ್ನ ಮಾಡಿದಂತಹ ಸಾಧಕರಲ್ಲಿ ಮಿತಭಾಷಿಯಾದ್ರೂ ಕೂಡ ಕಾರ್ಯದಕ್ಷತೆಗೆ ಹೆಸರಾದವರು ಕೆ ವೆಂಕಟ್ ನಾರಾಯಣ್. ಜೊತೆಗೆ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಅನುಭವವನ್ನು ಹೊಂದಿದ್ದಾರೆ. ಭಾರತದ ಪ್ರಖ್ಯಾತ ರಿಯಲ್ ಎಸ್ಟೇಟ್ ಸಂಸ್ಥೆ ಪ್ರೆಸ್ಟೀಜ್ ಗ್ರೂಪ್, ಅದರಲ್ಲಿ ಕೆಲಸ ಮಾಡಿದ್ರು. 2017ರಿಂದ 2024ರವರೆಗೆ ಸಿಇಒ ಆಗಿ ಆ ಸಂಸ್ಥೆಯನ್ನ ಮುನ್ನಡೆಸಿದ್ರು. ಜೊತೆಗೆ ಕೋವಿಡ್ ಲಾಕ್ಡೌನ್ ವೇಳೆ ಫೀಡ್ ಮೈ ಸಿಟಿ ಅನ್ನುವಂಥ ಅಭಿಯಾನವನ್ನ ಮಾಡಿ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತಾವು ಅವರು ತೊಡಗಿಸಿಕೊಂಡಿದ್ರು. ತಮಿಳುನಾಡು ಮುಖ್ಯಮಂತ್ರಿಯಾಗಿರುವಂತಹ ವಿಜಯ್ ಅವರ ಜೊತೆಗೆ ಆಪ್ತತೆಯನ್ನ ಹೊಂದಿದ್ದಾರೆ ವೆಂಕಟ್ ಕೆ ನಾರಾಯಣ್ ಅವರು. ದೆಹಲಿಯಲ್ಲಿ ತಮಿಳುನಾಡು ಸರ್ಕಾರದ ಪ್ರತಿನಿಧಿಯಾಗಿ ಈಗ ಅವರನ್ನ ನೇಮಕ ಮಾಡಲಾಗಿದೆ. ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ವಿಜಯ್. ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರದ ನಡುವೆ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಆಡಳಿತಾತ್ಮಕ ಮತ್ತು ನೀತಿ ಸಮನ್ವಯದ ಕೊಂಡಿಯಾಗಿ ಕೆ ವೆಂಕಟ್ ನಾರಾಯಣ್ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.